ಜಾಸ್ತಿ. ಎಡವಟ್ಟು ಮೇಲೆ ಎಡವಟ್ಟು, ಎಡವಟ್ಟು ಮೇಲೆ ಎಡವಟ್ಟು, ಸಣ್ಣ ಬದಲಾವಣೆ. ಸಖತ್ ಇರಿಟೇಟ್ ಆಗ್ತಿದೆ ಗೈಸ್ ನನಗೆ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಎಸ್, ನಾನು ಸೂಪರ್ ಆಗಿದ್ದೀನಿ ಅಂತ ಹೇಳ್ತಾ ತುಂಬ ಎನರ್ಜಿಯಾಗಿ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓನ್ಲಿ ದ ರೀಸನ್ ಏನು ಅಂತ ಅಂದರೆ ಗೈಸ್ ಏನು ಅಂದರೆ ರೆಗ್ಯುಲರ್ ವೀಡಿಯೋಸ್ ಬರ್ತಾ ಇಲ್ಲ. ಆ್ಯಂಡ್ ಆಲ್ಸೋ ನಾನು ಒಂದು ಆಸೆ ಪಟ್ಟಿದ್ದೇನು ಅಂತಂದರೆ ಯೂಟ್ಯೂಬ್ ಚಾನಲ್ ನಾನು ಸೋ ಮೆನಿ ಲಾಂಗ್ ಬ್ಯಾಗೆ ನಾನು ಕ್ರಿಯೇಟ್ ಮಾಡಿದ್ದೆ. ಬಟ್ ಅದು ಒಂದು ಯಾವುದೋ ಒಂದು ರೀಸನ್ಗೋಸ್ಕರ ಹೋಯಿತು. ಮತ್ತೆ ನಾನು ಕ್ರಿಯೇಟ್ ಮಾಡಿದೆ. ಸೊ ಇವಾಗ ಅದು ಏನೋ ರನ್ ಆಗ್ತಾ ಇಲ್ಲ. ಸೊ ಅದರಿಂದ ನನ್ನದೇ ಮಿಸ್ಟೇಕು ಅಂತ ನನಗೆ ಅನಿಸ್ತಿದೆ. ಒಂದು ರೀಸನ್ ಏನು ಅಂತಂದರೆ ಡೈಲಿ ನಾನು ಅಪ್ಡೇಟ್ ಮಾಡ್ತಾ ಇಲ್ಲ. ಆಮೇಲೆ ಡೈಲಿ ಲಾಗ್ಸ್ ಕಂಟಿನ್ಯೂ ಆಗಿ ಇದೇ ಟೈಮಿಗೆ ಅಂತ ಟೈಮಿಂಗ್ ಇರುತ್ತೆ ಅದಕ್ಕೂ ಕೂಡ, ಬಟ್ ನಾನು ಹಾಕ್ತಾ ಇಲ್ಲ. ಸೊ ಇನ್ಮೇಲೆ ಐ ಪ್ರಾಮಿಸ್ಡ್ ಮೈ ಸೆಲ್ಫ್ ನಾನು ಡೈಲಿ ಲಾಗ್ ಮಾಡ್ತೀನಿ, ವಾಟ್ ಎವರ್ ಇಟ್ ಮೇ ಬಿ. ನಾನು ಡೈಲಿ ವಿಡಿಯೋ ಮಾಡಬೇಕು ಅಂತ ನಾನು ಆಲ್ರೆಡಿ ಮೈಂಡ್ ಸೆಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಆಲ್ಸೋ ಅದ್ರ ಜೊತೆಗೆ ನಾನು ಡಯಟ್ ಕಂಪ್ಲೀಟಾಗಿ ತುಂಬ ಸ್ಟ್ರಿಕ್ಟಾಗಿ ನಾನು ಡಯಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಎಸ್, ಮಾಡ್ತೀನಿ ಗೈಸ್. ಆ್ಯಂಡ್ ಇವತ್ತಿನ ವಿಡಿಯೋ ಏನಾಗಿರುತ್ತೆ ಅಂದರೆ ನಾನು ತುಂಬ ತಿಂಗಳಿಂತ್ರನೇ ಅನ್ಬೋದು, ತುಂಬ ತಿಂಗಳಿಂತ್ರ ನನ್ನ ಒಂದು ಸ್ಕಿನ್ ಕೇರೇ ಮಾಡಿಲ್ಲ ಗೈಸ್. ನಾನು ನಿಜವಾಗ್ಲೂ ಬೆಳಗ್ಗೆ ಎದ್ದೇಳು ಅದು ಮನೆ ಚೇಂಜ್ ಮಾಡಿದಾಗಿಂತ್ರನೂ ನೆಕ್ಸ್ಟ್ ಲೆವೆಲ್ ಬ್ಲಾಸ್ಟ್ ಗೈಸ್. ನಿಜವಾಗ್ಲೂ 1 ವೀಕ್ ಆಯಿತು. ಮನೆ ಒಂದು ಕ್ಲೀನ್ ಅಂದರೆ ಎಲ್ಲ ಐಟಮ್ಸ್ ಎಲ್ಲ ತೊಗೊಂಡು ಬಂದು ನೀಟಾಗಿ ಅರೇಂಜ್ ಮಾಡಬೇಕಲ್ವಾ. ಸೊ ಅರೇಂಜ್ ಮಾಡ್ತಾಯಿದ್ದೆ. ಆಲ್ರೆಡಿ 1 ವೀಕ್ ಆಯಿತು. ಸೊ ಆಗ್ತಾನೇ ಇಲ್ಲ. ಯಾಕೆ ಅಂದರೆ ಬೆಳಗ್ಗೆ ಆಫೀಸ್ಗೆ ಹೋಗು, ಲಾಸ್ಟ್ ಸಂಡೇ ಶಿಫ್ಟ್ ಮಾಡಿದ್ದು 1 ವೀಕ್ ಆಯಿತು. ಸೊ ನೆಕ್ಸ್ಟ್ ಮಂಡೇ ಅಂತ ನಾವು ಹೋದ್ವಲ್ಲ. ಸೊ ಬೆಳಗ್ಗೆ ಆಫೀಸಿಗೆ ಹೋಗು, ರಿಟರ್ನ್ ಬಾ, ವರ್ಕ್ ಮಾಡು ಮನೆಯಲ್ಲಿ. 7:30, 8:30, ಒಂದೊಂದ್ಸರಿ 9ಗೆಲ್ಲ ಬಂದಿದ್ದೀವಿ ಗೈಸ್ ನಾವು. ಸೊ ಅಷ್ಟು ಟೈಮ್ ಆಗೋಗುತ್ತೆ. ಸೊ ಬಂದು ಎಷ್ಟಾಗುತ್ತೋ ಅಷ್ಟು ಸ್ವಲ್ಪ ಡೈಲಿ ಮಾಡ್ತಾನೇ ಬಂದ್ವಿ. ಬಟ್ ಇವಾಗ ನಾನು ಮನೇಲಿ ಒಬ್ಬಳೇ ಇದ್ದೀನಿ. ಸೊ ಬೇಗ ನನಗೆ ಎಷ್ಟಾಗುತ್ತೋ ಅಷ್ಟು ಅರೇಂಜ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಗೈಸ್. ಸೊ ಅದನ್ನು ಅರೇಂಜ್ ಮಾಡಿಕೊಂಡು ನನ್ನ ಸ್ಕಿನ್ ಕೇರ್ನ ತುಂಬ ತಿಂಗಳಿಂದ ನಾನು ಮಾಡೇ ಇಲ್ಲ. ನಿಜವಾಗ್ಲೂ ನನಗೆ ಬೇಜಾರಾಗ್ತಿದೆ. ಸೊ ಎಲ್ಲ ಒಂದು ಬ್ಯುಸಿ ಶೆಡ್ಯೂಲಲ್ಲೂ ಕೂಡ ನನಗೆ ಅಂತ ಒಂದು ನನ್ನ ಟೈಮ್ ನಾನು ತೊಗೋಬೇಕು ಅಲ್ವಾ. ಸೊ ನಾನು ತೊಗೊಳ್ತಾ ಇಲ್ಲ. ಸೊ ಐ ವಾಂಟ್ ಟು ಡೂ ಮಸ್ಟ್ ಐ ವಾಂಟ್ ಟು ಡೂ ಇವತ್ತು ಅಂತ ನಾನು ಮಾಡೋಕ್ಕೆ ರೆಡಿ ಆಗಿದ್ದೀನಿ. ಓಕೆ, ನಾನೇನೇನೆಲ್ಲ ನನ್ನ ಸ್ಕಿನ್ ಕೇರಿಗೆ ನಾನೇನು ಅಪ್ಲೈ ಮಾಡ್ತೀನಿ, ಏನು ಮನೆಯಲ್ಲೇನೆ ನನ್ನ ಪಾರ್ಲರ್ದು ನಾನು ಅಷ್ಟೊಂದು ನನಗೆ ಪಾರ್ಲರ್ ಟಚ್ ಇಲ್ಲ. ಓನ್ಲಿ ನನ್ನ ಹೈಬ್ರೋ ಮಾತ್ರ ಬಿಟ್ಟರೆ ನಾನು ಅದೆಲ್ಲ ನನಗೆ ಇಷ್ಟ ಆಗೋಲ್ಲ. ಹೇರ್ ಕಟ್ ಆ್ಯಂಡ್ ಹೈಬ್ರೋ. ಹೇರ್ ಕಟ್ ಯಾವಾಗಲೂ ಒಂದು 3 ವರ್ಷಕ್ಕೋ 2 ವರ್ಷಕ್ಕೋ ಹಂಗೆ. ನಾನು ಸ್ಪ್ಲಿಟ್ಸ್ ಬಂದರೆ ಅಫ್ಕೋರ್ಸ್ ಮಾಡಿಸ್ತೀನಿ, ಸ್ಪ್ಲಿಟರ್ಸ್ ಇಲ್ಲ ಅಂದರೆ ನಾನು ಮಾಡಿಸಲ್ಲ. ಓಕೆ ಗೈಸ್, ಬನ್ನಿ, ಸಾಕು ಮಾತುಗಳೇ ಜಾಸ್ತಿ ಆಯಿತು, ಕೆಲಸ ಮಾಡೋಣ. ಓಕೆನಾ ಗೈಸ್? ಆ್ಯಕ್ಚುಲಿ ಏನು ಅಂತಂದರೆ ಗಾಳಿ ತುಂಬ ನೋಡಿ, ಇಲ್ಲಿ ಕೆಳಗೆ ಕಿಟಕಿ ಇದೆ. ಐ ಆಮ್ ಸೋ ಹ್ಯಾಪಿ ಟು ದಿಸ್ ಆ್ಯಕ್ಚುಲಿ. ಯಾಕೆ ಅಂದರೆ ನಾವಿರೋ ಮನೆ ಆಲ್ಮೋಸ್ಟ್ ಗಾಳಿ ಬೆಳಕು ಆಗ್ತಾನೆ ಇರಲಿಲ್ಲ. ಬಟ್ ಐ ಆಮ್ ಸೋ ಹ್ಯಾಪಿ. ಈ ಮನೆಯಲ್ಲಿ ತುಂಬಾ ಅಂದರೆ ರೋಡ್ ಕಡೆನೇ ಇದೆ. ಪಕ್ಕಕ್ಕೆ ಮನೆ ಆದರೆ ಹೆಂಗೆ ಅಪ್ಪ ಅಂತ ಹೇಳೋ ಹಂಗಿಲ್ಲ. ಸೊ ಆರಾಮಾಗಿ ಚೆನ್ನಾಗಿ ಬರುತ್ತೆ ಗಾಳಿ ಎಲ್ಲ. ಎಸ್ ಗೈಸ್, ಏನು ಅಂತಂದರೆ ನನ್ನ ವಾಯ್ಸ್ ಮೇ ಬಿ ಕೇಳಲ್ಲ ಅನಿಸುತ್ತೆ. ನೆಕ್ಸ್ಟ್ ಲೆವೆಲ್ ಇದೆ ಗಾಳಿ, ಬಿಕಾಸ್ 3rd ಫ್ಲೋರ್ ಅಲ್ವಾ. ಸೊ ಹಾಗಾಗಿ ಆ್ಯಂಡ್ ಇವಾಗ ಇದು ಪೂರ್ತಿ ನಾನು ಕ್ಲೀನ್ ಮಾಡ್ಕೋಬೇಕು. ನಾನು ಮೇಲ್ಗಡೆ ಇಟ್ಟಿದ್ದೀನಿ. ಐ ಅರೇಂಜ್ಡ್ ಇಟ್. ನೋಡಿ ಕಾಣಿಸ್ತಾ ಇದ್ದೀನಿ. ಎಸ್, ನಾನು ಇದನ್ನ ಪೂರ್ತಿಯಾಗಿ ಅರೇಂಜ್ ಮಾಡ್ಕೋಬೇಕು. ಸೊ ಅರೇಂಜ್ ಮಾಡ್ತೀನಿ ಬನ್ನಿ. ಅಂದರೆ ಆ್ಯಕ್ಚುಲಿ ಟೈಮ್ ಇವಾಗ ಆಲ್ರೆಡಿ 10 o'clock ಆಯಿತು. ಸೊ ಇದೆಲ್ಲ ಪೂರ್ತಿ ಅರೇಂಜ್ ಮಾಡಬೇಕು, ಮನೆ ಫುಲ್ ಕ್ಲೀನ್ ಮಾಡಬೇಕು. ಆ್ಯಂಡ್ ಆಲ್ಸೋ ಸ್ಕಿನ್ ಕೇರ್ ಮಾಡ್ಕೋಬೇಕು. ಅಂದರೆ ಇವತ್ತು ಫುಲ್ ಡೇ ನನಗೆ 24 hours ನನಗೆ ಸಿಗೋಲ್ಲ. 24 hours 18 hours ಸಿಗೋಲ್ಲ ನನಗೆ ಇವಾಗ 10 o'clock ಅಂದರೆ. ಸೊ ನಾನಿವಾಗ ಮೊಬೈಲಲ್ಲಿ ಚಾರ್ಜು ಇಲ್ಲ ಗೈಸ್. ನಾನು ಚಾರ್ಜ್ಗೆ ಹಾಕ್ಕೋತೀನಿ ಆ್ಯಂಡ್ ಇದೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡ್ತೀನಿ ಫಸ್ಟ್. ಅದಕ್ಕಿಂತ ಮುಂಚೆ ನಾನು ಇವಾಗ ಹಸಿವಾಗಿದೆ ಫಸ್ಟು ನನಗೆ. ಸೊ ಬಾಣಲಿ ತಾಲಿಪಿಟ್ಟು ಮಾಡಿಕೊಂಡು ತಿಂದು ಆಮೇಲೆ ಸಿಗ್ತೀನಿ. ಓಕೆ, ಬಾಣಲಿ ತಾಲಿಪಿಟ್ಟಿಗೆ ಬೇಕಾಗುವಂಥ ಸಾಮಗ್ರಿಗಳು ಏನು ಅಂತಂದರೆ ಸಿಂಪಲ್ಲಾಗಿ ಅಕ್ಕಿ ಹಿಟ್ಟು ಬೇಕು. ಆ್ಯಂಡ್ ಈರುಳ್ಳಿ, ಒಂದು ಸ್ವಲ್ಪ ಖಾರದ ಪುಡಿ, ಆಮೇಲೆ ಜೀರಿಗೆ, ಆಮೇಲೆ ಇದು ಬಜ್ಜಿದು ಏನು ಹೇಳ್ತಾರೆ ಅದಕ್ಕೆ, ಏನು ಹೇಳ್ತಾರೆ ಗೈಸ್,
ಓ ಮೈ ಗಾಡ್, ನನಗೆ ಹಿಂಗೆ ಒಂದ್ಸರಿ ಅಡುಗೆದ್ದು ಅದು ಏನು ಅಂತಾರೆ ಅಂತ ಗೊತ್ತಾಗಲ್ಲ. ಮಾಡ್ತೀನಿ, ಕೆಲವೊಂದ್ಸರಿ ನನಗೆ ಗೊತ್ತಾಗಲ್ಲ ಅದು ಏನು ಹೇಳ್ತಾರೆ. ಓಂ ಕಾಳು ಎಸ್ ಕರೆಕ್ಟ್, ಮೇ ಬಿ ಅಲ್ಲ ಓಂ ಕಾಳೆ. ಅಯ್ಯೋ ಗೈಸ್, ವೇಟ್, ಇದಕ್ಕೆ ಏನು ಹೇಳ್ತಾರೆ, ಬಜ್ಜಿಗೆಲ್ಲ ಹಾಕ್ತೀವಿ ಗೊತ್ತಾ, ದಿಸ್ ಒನ್ ಗೈಸ್. ಅಯ್ಯೋ ಇದಕ್ಕೇನು ಹೇಳ್ತಾರೆ ಅಂತ ಗೊತ್ತಾಗ್ತಾ ಇಲ್ಲ. ಮೇ ಬಿ ಓಂ ಕಾಳು ಅಂತಾರೆ ಅನಿಸುತ್ತೆ. ಏನೋ ತಿಳ್ಕೊಳ್ಳೋಣ, ಇನ್ನೂ ತಿಳ್ಕೊಳ್ಳೋದು ತುಂಬ ಇದೆ ಅಲ್ವಾ, ತಿಳ್ಕೊಳ್ಳೋಣ, ತಪ್ಪೇನಿಲ್ಲ. ತಪ್ಪು ಮಾಡಿದಾಗಲೇ ನೀನು ತಪ್ಪಲ್ಲ. ವಾಟ್ ದಟ್ ಮೀನ್, ಗೊತ್ತಿಲ್ದಾಗ್ಲೇ ತಿಳ್ಕೊಳ್ಳೋದು ಜಾಸ್ತಿ. ತಪ್ಪು ಮಾಡಿದಾಗ್ಲೇ ತಪ್ಪೇನು ಮಾಡಿದ್ದೀವಿ ಅಂತ ತಿಳ್ಕೊಂಡು ಅದನ್ನು ಸರಿ ಮಾಡ್ಕೊಳ್ಳೋದೆ ಏನಂತೀರಾ? ಎಸ್ ಗೈಸ್, ಇದನ್ನ ಬೇಗ ಬೇಗ ಇವಾಗ ಇದು ಮಾಡಿಕೊಂಡು ತಿನ್ಕೊಂಡು ಬರೋಣ, ಓಕೆನಾ? ತಿಂದ್ಬಿಟ್ಟು ಶಿಟ್. ಸೊ ನೆಕ್ಸ್ಟು ತಿಂದ್ಬಿಟ್ಟು ಆಮೇಲೆ ಕಂಟಿನ್ಯೂ ಮಾಡೋಣ. ಗೈಸ್, ಇವಾಗ ನನ್ನ ಪ್ಲ್ಯಾನ್ ಚೇಂಜ್ ಆಯಿತು. ಏನಪ್ಪ ಅಂತಂದರೆ ಸ್ಮಾಲ್ ಚೇಂಜ್ ಅಷ್ಟೇ. ಆ್ಯಕ್ಚುಲಿ ತುಂಬ ದಿನ ಆಗಿದೆ ಗೈಸ್, ನಮಗೆ ಒಂದು ತುಂಬ ನಾಯ್ಸ್ ಆಗ್ತಾಯಿತ್ತು. ಸೊ ಹಾಗಾಗಿ ಬಾಗ್ಲಾಗ್ದೆ. ಒಂದು 3 to 4 hour ನನಗೆ ಅಂತ ನಾನು ಇದೊಂದು ಸ್ಕಿನ್ ಕೇರ್ ಆಗಲಿ ಅದನ್ನು ಬಿಟ್ಟು ಆ ಕೆಲಸ ಬಿಟ್ಟು ಒಂದು ಏನಾದ್ರು ಒಂದು ಚೆನ್ನಾಗಿರೋ ಮೂವಿ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ. ಸಜೆಸ್ಟ್ ಮಾಡ್ತೀನಿ, ಓಕೆನಾ? ಸೊ ಅದಕ್ಕೆ ಒಂದು ಸ್ಮಾಲ್ ಚೇಂಜು. ಇವಾಗ 3 to 4 hours ಟಿಫಿನ್ ಮಾಡಿಕೊಂಡು 3 to 4 hours ನಾನು ಆಗಲ್ಲ ನನ್ನ ಕೈಲಿ ಮಾಡೋಕ್ಕೆ. ಸೊ ಐ ವಾಂಟ್ ಟು ಟೇಕ್ ಸಮ್ ರೆಸ್ಟ್. ಅಂದರೆ ನೈಟ್ ಕೂಡ ಅಷ್ಟೇ ತುಂಬ ಲೇಟಾಗಿ ಮಲ್ಕೊಂಡೆ. ಅದೇ ಹೇಳಿದ್ನಲ್ಲ, ಇದೆಲ್ಲ ಮಾಡೋದಕ್ಕೆ ಬಂದಿದ್ದರು ಅಂತ. ನೀರು ಕೂಡ ಬರ್ತಾ ಇರಲಿಲ್ಲ. ಸೊ ಹಾಗಾಗಿ ಅದೆಲ್ಲ ಏನಾಗಿದೆ ಅಂತ ನೋಡೋಕ್ಕೆ ಬಂದಿದ್ದರು. ಸೊ ಅದೆಲ್ಲ ಆವಾಗಲೇ ತುಂಬ ಬಿದ್ದಿತ್ತು. ಆವಾಗಲೂ ಸ್ವಲ್ಪ ಕ್ಲೀನ್ ಮಾಡಿ ಕೊಟ್ಟು ಅವರಿಗೆ ಎಲ್ಲ ಮಾಡಿದೆ. ಸೊ ಆದ ಕಾರಣ ಇವಾಗ ನನ್ನ ಪ್ಲ್ಯಾನ್ ಚೇಂಜ್ ಆಗಿದೆ. ಆಮೇಲೆ ಸಿಗ್ತೀನಿ ಗೈಸ್. ಮತ್ತೊಂದು ಸಣ್ಣ ಬದಲಾವಣೆ. ಗೈಸ್, ಏನೋ ಮಾಡೋಕ್ಕೋಗಿ ಏನೋ ಆಯಿತು ಗೈಸ್. ತಲೆನೇ ಸರಿ ಇಲ್ಲ ನನಗೆ. ತಾಲಿಪಟ್ಟಿಗೆ ಉಪ್ಪೇ ಹಾಕಿಲ್ಲ, ಫಸ್ಟ್ ಥಿಂಗ್. ಸೆಕೆಂಡ್, ನೆಕ್ಸ್ಟ್ ಲೆವೆಲ್ ಖಾರ ಆಗಿದೆ. ನಾನು ತಿನ್ನೋ ಖಾರದಕ್ಕಿಂತ ಡಬಲ್ ಆಗಿದೆ. ಆಗಲ್ಲ, ಇದೆಲ್ಲ ಫುಲ್ ಉರಿದಿದೆ, ಅಷ್ಟು ಖಾರ ಆಗಿಬಿಟ್ಟಿದೆ ನಮಗಿವಾಗ. ಅಷ್ಟೇ, ಐ ಡೋಂಟ್ ಹ್ಯಾವ್ ಮೂಡಿಲ್ಲ ಗೈಸ್. ನನಗೊಬ್ಬಳೇ ಮನೇಲಿದ್ದರೆ ಏನಾದ್ರು ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸಲ್ಲ. ಅದರಲ್ಲಿ ಬೇರೆ ಈ ಥರ ಕೆಲಸಗಳೆಲ್ಲ ಇದ್ಬಿಟ್ರೆ ಆಗಲ್ಲ ಗೈಸ್. ಓಕೆ, ಐ ಆಮ್ ಗೆಟಿಂಗ್ ವೆರಿ ಬೋರ್. ನಾನು ಯಾಕೆ ಇರಿಟೇಟ್ ಆಗ್ತಿದ್ದೀನಿ ಅಂತ ಗೊತ್ತಾಗ್ತಾ ಇಲ್ಲ, ಬಟ್ ಸಖತ್ ಇರಿಟೇಟ್ ಆಗ್ತಿದೆ ಗೈಸ್ ನನಗೆ. ನಿಜವಾಗ್ಲೂ ಕೋಪ ಸಿಕ್ಕಾಬಡೆ ಬರ್ತಿದೆ ನನಗೆ. ಇವಾಗ ರೋಬರ್ಟ್ ಥರ ಫುಲ್ ಎಲ್ಲ ಕೆಲಸ ಮಾಡಿ ಬಿಸಾಕ್ಬಿಡ್ಲ ಅನ್ನೋ ಫೀಲ್ ಬರ್ತಿದೆ. ನಿಜವಾಗ್ಲೂ ಏನಾದ್ರು ಒಂದಿನ ಆರಾಮಾಗಿ ಮಲ್ಕೋಬೇಕು ಅಂತಲೇ ಆಗ್ತಾಯಿಲ್ಲ ನಂಗೆ. ಲಿಟ್ರಲಿ ಹೋಗತ್ಲಾಗೆ ಮಲ್ಕೋಬೇಕು, ಮತ್ತು ಏನಾದ್ರು ಒಂದು ತಲೆಗೆ ಬರುತ್ತೆ, ಮತ್ತು ಅದನ್ನು ಮಾಡಬೇಕು ಇದನ್ನು ಮಾಡಬೇಕು ಅನ್ನೋ ಒಂದು ಟೆನ್ಷನು. ಕಾಮಾಗಿ ಯಾವುದನ್ನು ತೊಗೊಂಡು ಹೋಗೋಕ್ಕೆ ಆಗ್ತಾಯಿಲ್ಲ ನನಗೆ. ಇಲ್ಲಿ ಇದನ್ನು ಮಾಡಲ ಅದನ್ನು ಮಾಡಲ, ನನಗೆ ಹೆಂಗೆ ಗೊತ್ತಾ, ನೀಟಾಗಿರ್ಬೇಕು. ಅದು ನೀಟಾಗಿರೋದೇ ಇಲ್ಲ ಯಾವ ಟೈಮಲ್ಲೂ. ಇವಾಗ ಹಿಂಗೆ ಇಟ್ಟಿರ್ತೀನಿ ಅಂದರೆ ಮತ್ತೆ ಅದು ಹೆಂಗಾರು ಆಗ್ಬಿಟ್ಟಿರುತ್ತೆ. ಇವತ್ತಂದ್ರೂ ಒಬ್ಬಳೇ ಇದ್ದೀನಿ ಮನೇಲಿ. ಹೆಂಗೆ ಆಗ್ತಿದೆ ಅಂದರೆ ನೆಕ್ಸ್ಟ್ ಲೆವೆಲ್, ಔಟ್ ಆಫ್ ಹೋಗೋತ್ಲಾಗೆ. ಏನು ಮಾಡಲಿ ಅಂತಲೇ ಗೊತ್ತಿಲ್ಲ. ನಾನು ಒಂದಿಷ್ಟು ಪ್ಲ್ಯಾನ್ ಮಾಡಿರ್ತೀನಿ, ಆ ಪ್ಲ್ಯಾನ್ ವರ್ಕೌಟೇ ಆಗೋಲ್ಲ ಗೈಸ್. ಸೊ ಅದೇನೋ ಹೇಳ್ತಾರಲ್ಲ, ನಾವು ಅಂದ್ಕೊಂಡಿರೋ ಥರ ಆಗಿಬಿಟ್ರೆ ಇದು ಲೈಫೇ ಅಲ್ಲ ಅನ್ನೋ ಥರ ಇರುತ್ತಲ್ವ. ಸೊ ಹಾಗೆ ಸೇಮ್ ಟು ಸೇಮ್ ನಾನು ಯಾಕೋ ತುಂಬಾ ಇವಾಗ ಬ್ಲಾಸ್ಟ್ ಆಗ್ತಾಯಿದ್ದೀನಿ ಅನಿಸುತ್ತೆ. ಶಿವ ಓಕೆ, ಕಾಮಾಗಿ ಮಾಡ್ಕೊಂಡು ಹೋಗೋಣ. ಲಿಟ್ರಲಿ ನಾನು ಇವಾಗ ಊಟನೂ ಮಾಡಿಲ್ಲ ಇನ್ನೂ. ಸೊ ಏನು ಗೊತ್ತಾ, ನಾನು ಇದರಲ್ಲಿ ಏನು ತಿಳ್ಕೊತೀನಿ ಅಂದರೆ, ನಿಮ್ಮ ಬಾಡಿ, ನಿಮ್ಮ ಹೆಲ್ತ್ ಆ್ಯಂಡ್ ನಿಮ್ಮ ಜವಾಬ್ದಾರಿನ ನೀವೇ ತೊಗೊಳ್ಬೇಕು. ತುಂಬಾ ಸ್ಪಷ್ಟವಾಗಿ ಗೊತ್ತಾಗುತ್ತೆ.
ನೋ ಒನ್ ಕ್ಯಾನ್ ಟೇಕ್ ಎನಿ ರೆಸ್ಪಾನ್ಸಿಬಿಲಿಟಿ. ನಿಮಗೆ ನೀವೇ ತಗೋಬೇಕು ಅದನ್ನು, ಯಾಕಂದರೆ ಇದು ನಿಮ್ಮ ದೇಹ, ನಿಮ್ಮ ಬಾಡಿ. ಓಕೆ, ನೋ ಒನ್ ಕ್ಯಾನ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್, ರೈಟ್? ಓಕೆ ಗೈಸ್, ನಾನು ಈ ಸೆಕೆಂಡಿಂದ ಮೊಬೈಲ್ ಸ್ವಿಚ್ ಆಫ್ ಮಾಡಿಬಿಟ್ಟು ಆರಾಮಾಗಿ ನನಗೆ ಹೇಗೆ ಬೇಕೋ ಹಾಗೆ ಕಾಮ್ ಆ್ಯಂಡ್ ಕೂಲಾಗಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ಲೆಟ್ಸ್ ಗೋ. ಎಸ್ ಗೈಸ್, ಓಕೆ. ಇವಾಗ ನಾನು ಬೆಳಗ್ಗೆಯಿಂದ ಟಿಫಿನ್ ಮಾಡಿರಲಿಲ್ಲ, ಸೊ ನಾನು ಹೆಸರುಬೇಳೆ ಕಿಚಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ. ಓಕೆ, ಸ್ವಲ್ಪ ತುಪ್ಪ ಅದೆಲ್ಲ ಹಾಕಿದರೆ ಸಕ್ಕತ್ತಾಗಿರುತ್ತೆ. ಸೊ ಅದು ಮಾಡ್ಕೊಳ್ತಾ ಇದ್ದೀನಿ. ಸೊ ಇವಾಗ ನಮ್ಮ ರೂಮ್ದು ಅವಸ್ಥೆ ಈ ಥರ ಇದೆ ಅಂತ ಹೇಳಿದ್ನಲ್ವ, ಸೊ ಅದನ್ನು ಇವಾಗ ಬೇಗ ಬೇಗ ಕ್ಲೀನ್ ಮಾಡ್ಕೊಂಬಿಡೋಣ. ಓಕೆನಾ, ಲೆಟ್ಸ್ ಗೋ. ಗೈಸ್, ಇವತ್ತು ಎಡವಟ್ಟು ಮೇಲೆ ಎಡವಟ್ಟು ಮಾಡ್ಕೊತಾ ಇದ್ದೀನಿ. ಮಾರ್ನಿಂಗ್ ಟಿಫಿನ್ ಮಾಡ್ಕೊಳಕ್ಕೆ ಹೋದೆ, ಸೊ ಅದು ಹಂಗಾಯಿತು. ನನ್ನ ಕೈಯಲ್ಲಿ ಅಡುಗೆ ತುಂಬ ಕಡಿಮೆ, ಹಾಳಾಗಲ್ಲ, ಏನಿದ್ರೂ ಮ್ಯಾನೇಜಬಲ್ ಆಗಿ ಮಾಡಿರ್ತೀನಿ ಇನ್ ಕೇಸ್ ಗೊತ್ತಿಲ್ಲ ಅಂತಂದ್ರೂ. ಬಟ್ ಯಾಕೋ ಇವತ್ತು ಬೆಳಗ್ಗೆಯಿಂದ ಏನಾಗ್ತದೆ ಅಂತ ಗೊತ್ತಿಲ್ಲ. ಬೆಳಗ್ಗೆ ಟಿಫಿನ್ ಕೂಡ ಹಾಗೆ ಆಯಿತು. ಆ್ಯಂಡ್ ಆಲ್ಸೋ ಇವಾಗ ನಾನು ಹೆಸರುಬೇಳೆ ಕಿಚಡಿ ಮಾಡೋಣ ಅಂದ್ಕೊಂಡೆ, ಅದು ಕೂಡ ಏನೋ ಸ್ಮೆಲ್ ಬರ್ತಿದೆ. ಏನಾಗಿದೆ ಅಂತ ಗೊತ್ತಿಲ್ಲ, ನೋಡೋಣ ಬನ್ನಿ. ಮಾರ್ನಿಂಗಿಂತ ಏನಾಗಿದೆ ಅಂತ ಗೊತ್ತಿಲ್ಲ, ಎಷ್ಟು ಯಾಕೆ ಅಂತಲೇ ಅರ್ಥ ಆಗ್ತಿಲ್ಲ ಬೆಳಗ್ಗೆ. ಗೈಸ್, ಇದು ಕೂಡ ಫುಲ್ ಹೊತ್ತೋಗಿದೆ, ಏನಾಗಿದೆ ಗೊತ್ತಾಗ್ತಾ ಇಲ್ಲ ನನಗೆ. ಮಾರ್ನಿಂಗಿಂತ ನೆಕ್ಸ್ಟ್ ಲೆವೆಲಲ್ಲಿ ಏನೇನೋ ಆಗ್ತಾಯಿದೆ. ಓಕೆ, ಅದೇ ಗೈಸ್, ನಾನು ಹೇಳಿದ್ನಲ್ವ ನಿಮಗೆ, ಸೊ ಈ ಥರ ಅಂದರೆ ಡ್ರಿಲ್ಲಿಂಗ್ ಎಲ್ಲ ಹಾಕ್ಕೊಡೋಕೆ ಬಂದಿದ್ರು ಅಂತ. ಸೊ ಅದರದ್ದೇ ಇದು ಫುಲ್ ನೆಕ್ಸ್ಟ್ ಲೆವೆಲ್ ಎಲ್ಲ ಧೂಳಾಗಿರೋದು. ಹಾಗೆ ಕ್ಲಾಕ್ ಕೂಡ ಒಡೆದೋಯ್ತು ನಿನ್ನೆ. ಸೊ ನಾನು ಅದೆಲ್ಲ ಮಷಿನ್ದು ಎಲ್ಲ ಧೂಳಾಯಿತು, ಸೊ ಅದಕ್ಕೆ ಕಸ ಗುಡಿಸ್ತಾ ಇದ್ದೀನಿ. ಇದು ಜಸ್ಟ್ ರೂಮ್ದಷ್ಟೇ ಇಷ್ಟು ಬಂದಿರೋದು, ಇನ್ನು ಕಿಚನ್ದಿದೆ ಆಯಿತಾ. ಇವಾಗ ಹಾಲ್ದು ಈ ಕಡೆ ಈ ಪೋರ್ಷನ್ ಇದೆ, ತೋರಿಸ್ತೀನಿ ನಿಮಗೆ. ಇದು ಎರಡು ಮೂರು ಸರಿ ಕಸ ಗುಡಿಸಿ ಆಮೇಲೆ ನೆಲ ಒರೆಸಿದ್ರೆ ನೀಟಾಗಿರುತ್ತೆ, ಇಲ್ಲಾಂದರೆ ಇಲ್ಲ. ಎಸ್ ಗೈಸ್, ಆ್ಯಕ್ಚುಲಿ ಇವಾಗ ಪಾತ್ರೆ ತೊಳೆಯುವಂಥ ಸಮಯ. ಸೊ ಪಾತ್ರೆ ತೊಳಿತಾ ಇದ್ದೀನಿ. ಪಾತ್ರೆನೆಲ್ಲ ಬೇಗ ಬೇಗ ತೊಳೆದು ಕಿಚನ್ ಒಂದು ಸೆಟಪ್ ಇದೆ ಅಲ್ವಾ, ಸೊ ಕಿಚನ್ ಒಂದು ಸೆಟಪ್ ಮಾಡೋಣ. ಬೇಗ ಬೇಗ ಸೆಟಪ್ ಮಾಡಿಬಿಟ್ಟು ಇದೊಂಥರ ಎಕ್ಸಸೈಸ್ ಗೊತ್ತಾ. ಇದು ಏನು ಅಂದರೆ ನಮ್ಮ ಕಿಚನ್ ಸ್ವಲ್ಪ ಚಿಕ್ಕದಾಗಿದೆ ಆಯಿತಾ. ಸೊ ಚಿಕ್ಕದಾಗಿರೋದಕ್ಕೆ ಸ್ವಲ್ಪ ಸಮಸ್ಯೆ ಆಗ್ತಿದೆ. ಏನು ಮಾಡೋದು, ಅಡ್ಜಸ್ಟ್ ಮಾಡಿಕೊಂಡು ಪಾತ್ರೆಗಳನ್ನ ಕಡಿಮೆ ಮಾಡ್ಕೋಬೇಕು. ಆ್ಯಕ್ಚುಲಿ ಅದೇ ಮೇಲಾಗಿರೋದು. ಅಲ್ವಾ ಗೈಸ್, ಏನು ಹೇಳ್ತೀರಾ? ಕಾಣಿಸ್ತಾ ಇಲ್ಲ. ಆ್ಯಕ್ಚುಲಿ ಬೆಳಗ್ಗೆಯಿಂದ ನೀರೇ ಇರಲಿಲ್ಲ, ಸೊ ಅದಕ್ಕೋಸ್ಕರ ಅಯ್ಯಯ್ಯೋ ಸಾಕಾಗೋಯ್ತು. ಸೊ ಪಾತ್ರೆ ಬೇಗ ಬೇಗ ತೊಳೆದು ಸಿಗ್ತೀನಿ ಗೈಸ್. ಓಕೆ, ಅಲ್ಲಿ ತನಕ ವೆಯ್ಟ್ ಮಾಡಿ. ಓಕೆ, ಎಲ್ಲರೂ ಮತ್ತೆ ಪಾತ್ರೆಗಳು ನೋಡಿ
ಪಾತ್ರೆ ತೊಳೆದು ಜೋಡಿಸಿ ಎಲ್ಲ ಆಯಿತು. ಅದಾದಮೇಲೆ ಮತ್ತೆ ಇಲ್ಲಿರೋದೆಲ್ಲ ಪಾತ್ರೆಗಳೆಲ್ಲ ಮತ್ತೆ ಹೋಯ್ತು. ಮತ್ತು ಇವಾಗೆಲ್ಲ ಇದು ಮಾಡಬೇಕು. ಸೊ ಇದನ್ನೆಲ್ಲ ಫುಲ್ ಇವಾಗ ಕ್ಲೀನ್ ಮಾಡಿಬಿಡೋಣ. ಓಕೆ, ಮತ್ತೆ ಇದಿಷ್ಟು ತೊಳಿಬೇಕು ಇವಾಗ. ಓ ಮೈ ಗಾಡ್ ಗಾಯ್ಸ್, ಕೆಲಸನೇ ಮುಗಿತಾ ಇಲ್ಲ ನನಗೆ. ಎಸ್ ಗಾಯ್ಸ್, ಇವಾಗ ನಾನು ನೆಲ ಒರೆಸ್ತಾ ಇದ್ದೀನಿ ನೀಟಾಗಿ. ಸೊ ನೆಲನೇ 2-3 ಸರಿ ಒರೆಸ್ದಾಗ್ಲೇ ನೀಟಾಗಿ ಅನಿಸೋದು, ಇಲ್ಲಾಂದರೆ ಮತ್ತದು ಧೂಳು ಅಂತ ಫೀಲೇ ಬಂದ್ಬಿಡುತ್ತೆ. ಇವಾಗ ಒಂದು ಸ್ವಲ್ಪ ಕೂಲ್, ಬಟ್ ಏನೂ ತಿನ್ನೋಕ್ಕೆ ಆಗಿಲ್ಲ. ಅದು ಬೇಜಾರಾಗೋಯ್ತು ಗೈಸ್ ನನಗೆ. ಬರೀ ಏನಾರು ಒಂದು ಮಾಡ್ಕೊಳ್ಳೋದಾಯ್ತು ಇವತ್ತು. ಯಪ್ಪ, ಎಂಥ ಪೇನ್ ಆಗ್ತಿದೆ ಗೈಸ್ ಇದು. ವಿಡಿಯೋ ಆನ್ ಮಾಡಿ ಇಟ್ಕೊಂಡೆ, ನನಗೆ ಯಾಕೋ ಫುಲ್ ಡಿಸಪಾಯಿಂಟ್ ಆಗೋಯ್ತು. ಐ ಥಿಂಕ್ ಇವತ್ತು ನಾನು ಔಟ್ ಆಫ್ ಮೈಂಡಲ್ಲಿದ್ದೀನಿ ಅನಿಸುತ್ತೆ ಗೈಸ್. ಗೊತ್ತಿಲ್ಲ, ಮೈ ಡೇ ಈಸ್ ಫುಲ್ ಆಫ್ ವೇಸ್ಟ್. ಓಕೆ, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಅಷ್ಟೇ ಗೈಸ್, ಬಾಯ್. ಮನುಷ್ಯನಿಗೆ ಒಂದು ಸ್ವಲ್ಪ ತಾಳ್ಮೆ ಇರಬೇಕು ಗೈಸ್, ಅಲ್ವಾ? ತಾಳ್ಮೆ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನನಗೆ ತಾಳ್ಮೆ ಇಲ್ಲ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ತಾಳ್ಮೆ ಇರಬೇಕು. ಒಟ್ಟಿಗೆ ಇವಾಗ ಪಾರ್ಸೆಲ್ ತೊಗೊಂಬಂದು ತಿಂತಾಯಿದ್ದೀನಿ ಗೈಸ್ ನಾನು. ಇಟ್ಸ್ ದೋಸೆ, ಸೆಟ್ ದೋಸೆ. ತಿಂದ್ಬಿಟ್ಟು ಆಮೇಲೆ ಸಿಗ್ತೀನಿ. ಬಾಯ್ ಬಾಯ್. ಒನ್ ಎಷ್ಟ ಇವರು ಏನು ಗೊತ್ತೇನು, ಇದೊಂದು ಟಿಶ್ಯೂ ಪೇಪರ್ ಅದೇ ಒಂದು ಬೇಜಾರು. ಡಾಮಿನೋಸ್ನಾಗಾದರೆ ಟಿಶ್ಯೂ ಪೇಪರು ಒಂದು 4 ಇದೆಲ್ಲ ಕಲಿಸ್ಕೊಡ್ತಾರೆ. ಅಯ್ಯೋ, ಏನು ಆರ್ಡ್ರ್ ಮಾಡಿದ್ರೆ ಬಂದೈತಲ್ಲ ಇದು. ಇದೇನಿದು? ಕ್ರಿಸ್ಪಿ ಆನಿಯನ್ ಅಂತ. ಇದೇನು ನೋಡಿ, ಇದು ಯಾವ ಥರ ಆಗಿದೆ? ಎರಡು ಅದೇನಾ? ಎರಡು ಅದೇ ಕೊಟ್ಟು ಕಳಿಸಿದಾರಲ್ಲ ಇವರು. ಏಕ್ ನಂಬರ್. ತಿನ್ನಿ ತಿನ್ನಿ ತಿನ್ನಿ. ಚೆಕ್ ಮಾಡು ಏನು ಆರ್ಡ್ರ್ ಮಾಡಿದ್ದೆ ಅಂತ. ಒಂದು ಬೇರೆ ಆರ್ಡ್ರ್ ಮಾಡಿದ್ದೆ. ಗೈಸ್, ನಂಗೊಂದು ಸ್ವಲ್ಪನೂ ಇಷ್ಟ ಆಗಲಿಲ್ಲ ಇದು. ಒಂಥರ ಫುಲ್ಲಿ ಬ್ರೆಡ್ಡಿ ಫೀಲ್ ಆಯಿತು. ಸೊ ಐ ಡೋಂಟ್ ಲೈಕ್ ಇಟ್. ಕಷ್ಟಪಟ್ಕೊಂಡು ತಿಂದೆ ಅಂತ ಅನ್ನೋ ಫೀಲ್ ಆಗಿಬಿಡ್ತು ನನಗೆ. ಯಪ್ಪ ದೇವ್ರೆ. ಎಸ್ ಗೈಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆನ ಹಂಚಿಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್. ಲವ್ ಯು ಆಲ್. ಬಾಯ್.